ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ಯಾರಾದ್ರೂ ಅತ್ಯಂತ ಕಠಿಣವಾದ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾರೆ ಅಂದ್ರೆ ನಂಬೋಕಾಗತ್ತಾ? ಹೌದು, ಅಂಥದ್ದೇ ಒಬ್ಬ ವ್ಯಕ್ತಿಯ ಅದ್ಭುತ ಕಥೆಯನ್ನೇ ನಾವು ಇವತ್ತು ನೋಡಬಹುದು. 12 ವರ್ಷಗಳು. ಇದನ್ನ ಸುಮ್ಮನೆ ಒಂದು ನಂಬರ್ ಅನ್ಕೋಬೇಡಿ. ಇದು ಒಬ್ಬ ಮನುಷ್ಯನ ಇಚ್ಛಾಶಕ್ತಿ ಮತ್ತು ಸಮರ್ಪಣೆಯ ಒಂದು ನಂಬಲಾಗದಂತಹ ಕತೆ. ಆದರೆ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಮೂಡುತ್ತೆ ಅಲ್ವಾ? ಕೇವಲ 14 ವರ್ಷದ ಹುಡುಗ ದಿನಕ್ಕೆ 23 ಗಂಟೆ ಧ್ಯಾನ ಮಾಡ್ತಾನೆ ಅಂದ್ರೆ ಯಾಕೆ? ಈ ಪ್ರಶ್ನೆಯಲ್ಲೇ ಇಡೀ ಕಥೆಯ ತಿರುಳಿದೆ. ಈ ಅದ್ಭುತ ಮೌನದ ಹಿಂದೆ ಒಂದು ಅಚ್ಚರಿಯ ಕಥೆಯಿದೆ. ಸತ್ಯರಾಜು ಅಂತೊಬ್ಬ ಹುಡುಗ. ಅವನೊಬ್ಬ ಬಂಡಾಯಗಾರ. ಅವನನ್ನ ಜನ ವಿರೋಧಿ ಅಂತಲೇ ಕರೀತಿದ್ರು. ಅಂದ್ರೆ ಯೋಚನೆ ಮಾಡಿ ನೋಡಿ ಈ ಶಾಂತ ಮುಖವನ್ನ. ಇವರೇ ಮುಂದೆ ಶಿವಬಾಲಯೋಗಿ ಅಂತ ಪ್ರಸಿದ್ಧರಾದವರು. ಆದರೆ ಇವರ ಬಾಲ್ಯ ಇದಕ್ಕಿಂತ ಸಂಪೂರ್ಣವಾಗಿ ಬೇರೆಯಿತು. ಶಾಂತಿಗೆ ತದ್ವಿರುದ್ಧ. ಅವನಿಗೆ ವಿರೋಧಿ ಅಂತ ಹೆಸರು ಬರ್ಲಿಕ್ಕೆ ಕಾರಣನೂ ಇತ್ತು. ಅವನ ಸ್ವಭಾವವೇ ಹಾಗಿತ್ತು. ತುಂಟ, ಎಲ್ಲದಕ್ಕೂ ಎದುರುತ್ತರ ಕೊಡುವಂಥದ್ದು. ಎಲ್ಲಿ ಅನ್ಯಾಯ ಕಂಡ್ರೂ ಸರಿ ಸುಮ್ನೆ ಬಿಡ್ತಾನೇ ಇರಲಿಲ್ಲ, ಪ್ರಶ್ನೆ ಮಾಡೇ ಮಾಡ್ತಿದ್ದ. ಹಾಗಂತ ಸುಮ್ಮನೆ ಬಂಡಾಯ ಮಾಡ್ತಿದ್ರಿಲ್ಲ. ಅವನ ಬಂಡಾಯದ ಹಿಂದೆ ನ್ಯಾಯಕ್ಕಾಗಿ ಒಂದು ಹೋರಾಟ ಇತ್ತು. ಕೇಳಿ, ಒಂದ್ಸಲ ಒಬ್ಬ ಕಪ್ಟಿ ಪೂಜಾರಿಗೆ ಮೀನಿಂದ ಹೊಡೆದು ಬುದ್ಧಿ ಕಲಿಸಿದ್ದ. ಮತ್ತೊಮ್ಮೆ ಫ್ರೀಯಾಗಿ ದುಡಿಸ್ಕೊಳ್ತಾರೆ ಅಂತ ಟೀಚರ್ ಹಗ್ಗವನ್ನೇ ಬಿಚ್ಚಾಕಿದ್ದ. ಅಷ್ಟೇ ಯಾಕೆ, ಒಬ್ಬ ಮೋಸಗಾರ ಸ್ವಾಮೀಜಿಯ ನಾಟಕವನ್ನು ಬಯಲು ಮಾಡಿದ್ದ. ಅಂದ್ರೆ ಅನ್ಯಾಯ ಕಂಡ್ರೆ ಅವನ್ಗೆ ಸಹಿಸೋಕಾಗ್ತಿರ್ಲಿಲ್ಲ ಅಷ್ಟೇ. ಹಾಗಾದ್ರೆ ಇಂಥ ಬಂಡಾಯಗಾರ ಹುಡುಗನೊಳಗೆ ಆಧ್ಯಾತ್ಮಿಕ ಜ್ವಾಲೆ ಹೊತ್ಕೊಂಡಿದ್ದು ಹೇಗೆ? ಅವನ ಬದುಕಿನ ದಿಕ್ಕನ್ನೇ ಬದಲಿಸ್ಬಿಟ್ಟ ಆ 12 ವರ್ಷಗಳ ಮೌನದ ನಿಶ್ಚಲತೆಯ ಪಯಣ ಶುರುವಾಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ದಿನಾಂಕ ಆಗಸ್ಟ್ 7, 1949. ಅವನ ಜೀವನದಲ್ಲಿ ಇದೊಂದು ನಿರ್ಣಾಯಕ ದಿನ. ಒಂದು ಕಾಲ್ವಿ ಪಕ್ಕದಲ್ಲಿದ್ದಾಗ ಅವನಿಗೊಂದು ದೈವಿಕ ದರ್ಶನವಾಯಿತು. ಆ ದರ್ಶನವೇ ಅವನನ್ನು ತಪಸ್ಸು ಅನ್ನೋ ಕಠೋರ ಆಧ್ಯಾತ್ಮಿಕ ಸಾಧನೆ ದಾರಿಗೆ ತಳ್ಳಿತು. ಆ ಒಂದೇ ಒಂದು ಕ್ಷಣದಲ್ಲಿ ಆ ಬಂಡಾಯಗಾರ ಸತ್ಯರಾಜು ಮಾಯವಾಗಿ ಒಬ್ಬ ಮಹಾನ್ ಯೋಗಿ ಹುಟ್ಕೊಂಡ. ಅವನ ತಪಸ್ಸು ಸುಮ್ಮನೆ ಕೂರೋದಾಗಿರ್ಲಿಲ್ಲ. ಅದಕ್ಕೊಂದು ವ್ಯವಸ್ಥೆ ಇತ್ತು. ಮೊದಲ 8 ವರ್ಷ 4 ದಿಕ್ಕುಗಳಿಗೆ ಮುಖ ಮಾಡಿ ಧ್ಯಾನ ಮಾಡಿದ್ದು. ಪೂರ್ವ ದಿಕ್ಕು ಆಧ್ಯಾತ್ಮಿಕ ಸಾಧನೆಗೆ ಸುಲಭವಾಗಿತ್ತಂತೆ. ಉತ್ತರದಲ್ಲಿ ಸಮಾಧಿಯ ಆನಂದ ಸಿಕ್ತಿತ್ತಂತೆ. ದಕ್ಷಿಣ ತಟಸ್ಥವಾಗಿತ್ತು. ಆದರೆ ಪಶ್ಚಿಮ ದಿಕ್ಕಿನ ತಪಸ್ಸು, ಅಬ್ಬಬ್ಬಾ, ಅದು ಮಾತ್ರ ಅಸಾಧ್ಯವಾದ ಅಡೆತಡೆಗಳಿಂದ ತುಂಬಿತ್ತು. ಈ ಪಶ್ಚಿಮ ದಿಕ್ಕಿನ ತಪಸ್ಸೇ ಅವನ ಸಂಕಲ್ಪಕ್ಕೆ ಅಗ್ನಿಪರೀಕ್ಷೆಯಾಗಿತ್ತು. ಧ್ಯಾನದಲ್ಲಿ ಕೂತಿದ್ದಾಗ ನಾಗರಹಾವುಗಳು ಬಂದು ಕಚ್ಚಿವೆ. ಇಲಿಗಳು ಅವನ ಮೈ ಮಾಂಸವನ್ನೇ ಕೆತ್ತಿ ತಿಂದಿವೆ. ಹಸಿವು, ಅಪೌಷ್ಟಿಕತೆಯಿಂದ ದೇಹ ಪೂರ್ತಿ ಜರ್ಜರಿತವಾಗಿ ಪಾರ್ಶ್ವವಾಯು ಬಡಿಯೋ ಹಂತಕ್ಕೆ ಹೋಗಿತ್ತು. ಅಷ್ಟೇ ಅಲ್ಲ, ಮಾಟಮಂತ್ರದ ದಾಳಿಗಳು ನಡೆದ್ವು. ಆದರೂ ಆತ ಅಚಲನಾಗಿ ಕೂತಿದ್ದ. ಇಷ್ಟೆಲ್ಲ ಕಷ್ಟಗಳನ್ನ ಅವನು ಎದುರಿಸಿದ್ದು ಎಲ್ಲೋ ಬೆಟ್ಟದ ಗುಹೆಗಳಲ್ಲ, ಬದಲಿಗೆ ಭತ್ತದ ಗದ್ದೆಯ ನಟ್ಟ ನಡುವೆ ಅವನ ಆರಂಭಿಕ ಭಕ್ತಲು ಕಟ್ಟಿಕೊಟ್ಟ ಈ ಸಣ್ಣ ಧ್ಯಾನ ಮಂದಿರದಲ್ಲಿ. ಈ ಫೋಟೋ ನೋಡಿದ್ರೆ ಗೊತ್ತಾಗತ್ತೆ ಆ ಮಹಾನ್ ಸಾಧನೆ ನಡೆದಿದ್ದು ಎಷ್ಟು ಸರಳವಾದ ಜಾಗದಲ್ಲಿ ಅಂತ. ಸರಿ, ಇಷ್ಟೆಲ್ಲ ಕಠೋರ ತಪಸ್ಸು ಯಾಕೆ ಮಾಡಿದ್ರು? ಅದರ ಉದ್ದೇಶವಾದ್ರೂ ಏನು? ಒಬ್ಬ ಯೋಗಿ ಮಾತೇ ಆಡದೆ ಜನರಿಗೆ ನೇರವಾದ ಆಧ್ಯಾತ್ಮಿಕ ಅನುಭವನ ಕೊಡೋಕ್ ಸಾಧ್ಯನಾ? ಅದಕ್ಕೆ ಅವರೇ ಹೀಗೆ ಉತ್ತರ ಕೊಡ್ತಾರೆ. ಜನರಿಗೆ ಬೇಕಾಗಿರೋದು ಅನುಭವಗಳು, ನಾನ್ ಕೊಡೋದು ಅದನ್ನೇ. ನೋಡಿ, ಅವರ ಉದ್ದೇಶ ದೊಡ್ಡ ದೊಡ್ಡ ಫಿಲಾಸಫಿ ಹೇಳೋದಾಗಿರ್ಲಿಲ್ಲ, ಬದಲಿಗೆ ಜನರಿಗೆ ನೇರವಾದ ಅನುಭವ ಕೊಡೋದಾಗಿತ್ತು. ಅವರು ಬಳಸ್ತಿದ್ದ ಒಂದು ಮುಖ್ಯವಾದ ವಿಧಾನ ಅಂದ್ರೆ ಭಾವ. ಏನಿದು ಭಾವ ಅಂದ್ರೆ? ಇದೊಂದು ರೀತಿ ಆಧ್ಯಾತ್ಮಿಕ ಭಾವಪರವಶತೆ. ಇದರಲ್ಲಿ ದೈವಿಕ ಶಕ್ತಿ ಒಬ್ಬ ವ್ಯಕ್ತಿಯ ಮೂಲಕ ವ್ಯಕ್ತವಾಗುತ್ತೆ. ಆಗ ಆ ವ್ಯಕ್ತಿ ತಮಗೆ ಗೊತ್ತಿಲ್ಲದೆ ಕುಣಿಬೋದು ಅಥವಾ ವಿಚಿತ್ರವಾಗಿ ವರ್ತಿಸ್ಬೋದು. ಇದು ಅವರ ಆಧ್ಯಾತ್ಮಿಕ ಶುದ್ಧೀಕರಣದ ಒಂದು ಪ್ರಕ್ರಿಯೆ. ಈ ಚಿತ್ರಗಳಲ್ಲಿ ನೋಡಿ, ಭಕ್ತರು ಆ ಭಾವಸ್ಥಿತಿಯನ್ನ ಅನುಭವಿಸ್ತಾ ಇರೋದು. ಇದು ದೈವಿಕ ಆನಂದದ ಒಂದು ನೇರವಾದ ರುಚಿಯಿದ್ದಾಗೆ. ಇದು ಅವರ ದೇಹವನ್ನ ಆಳವಾದ ಧ್ಯಾನಕ್ಕೆ ಸಿದ್ಧ ಮಾಡುತ್ತೆ. ಅಷ್ಟೇ ಅಲ್ಲ, ಅವರ ಮೌನ ದರ್ಶನ ಅಂದ್ರೆ ಅವರ ಇರುವಿಕೆಯೇ ಸಾಕಿತ್ತು ಸಾವಿರಾರು ಜನರ ಗೊಂದಲದ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ. ಅವರ ಇರುವಿಕೆಯ ಶಕ್ತಿಗೆ ಇಲ್ಲೊಂದು ಅದ್ಭುತ ಉದಾಹರಣೆ ಇದೆ. ಅವರ 12 ವರ್ಷದ ತಪಸ್ಸು ಮುಗಿದಾಗ ಒಮ್ಮನೆಷ್ಟೋ ಜನಸಮೂಹ ಸೇರಿತ್ತು, ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗಿತ್ತು. ಆಗ ಅವರು ಬಂದು ಬರೀ ಒಂದು ಮೌನ ನೋಟ ಬೀರಿದ್ರು ಅಷ್ಟೇ. ಇಡೀ ಜನಸಾಗರವೇ ಶಾಂತವಾಗ್ಬಿಡ್ತು. ಆದ್ರೆ ಅವರ ಕೆಲಸ ಬರೀ ವೈಯಕ್ತಿಕ ಸಾಧನೆ ಅಥವಾ ಬೋಧನೆಗೆ ಸೀಮಿತವಾಗಿರಲಿಲ್ಲ. ಅದಕ್ಕೂ ಮೀರಿದ ಒಂದು ದೊಡ್ಡ ಗುರಿಯಿತ್ತು: ವಿಶ್ವಶಾಂತಿ.
ತಮ್ಮ ಈ ಆಧ್ಯಾತ್ಮಿಕ ಕಾರ್ಯವನ್ನ ಒಂದು ಪುಟ್ಟ ಹಳ್ಳಿಯಿಂದ ಇಡೀ ಪ್ರಪಂಚದ ಮಟ್ಟಕ್ಕೆ ಕೊಂಡೊಯ್ದರು. ತಮ್ಮ ಈ ಮೌನ ಬೋಧನೆಯನ್ನ ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸಬೇಕು ಅಂತ ಶಿವಬಾಲಯೋಗಿಗಳು ಭಾರತ, ಶ್ರೀಲಂಕಾ ಅಷ್ಟೇ ಅಲ್ಲ, ಪಾಶ್ಚಿಮಾತ್ಯ ದೇಶಗಳಿಗೂ ಹೋದರು. ಅವರ ಪ್ರಯಾಣದ ಹಾದಿಯನ್ನ ಇಲ್ಲಿ ನೋಡ್ಬೋದು, ಎಷ್ಟೊಂದು ಕಡೆ ಸಂಚರಿಸಿದ್ದಾರೆ ಅಂತ. ಅವರು ಒಂದು ಮಾತು ಹೇಳಿದ್ರು, ಅಣ್ವಸ್ತ್ರಗಳಂತಹ ದೊಡ್ಡ ದೊಡ್ಡ ಅಪಾಯಗಳಿಂದ ಈ ಜಗತ್ತನ್ನ ರಕ್ಷಿಸೋದು ಕೂಡ ನನ್ನ ಕೆಲಸದ ಒಂದು ಭಾಗ ಅಂತ. ಈ ವಿಶ್ವಶಾಂತಿಯ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆರಗುಗೊಳಿಸೋ ಘಟನೆ ನಡೆಯಿತು. 1990ರಲ್ಲಿ ಸ್ವಾಮೀಜಿ ಅಮೆರಿಕಕ್ಕೆ ಹೋಗಬೇಕಾದ್ರೆ ಲಂಡನ್ ಮೂಲಕ ಹೋಗೋಣ ಅಂತ ಒಂದು ವಿಚಿತ್ರವಾದ ಫ್ಲೈಟ್ ರೂಟ್ ಆಯ್ಕೆ ಮಾಡಿದ್ರು. ಆಗಸ್ಟ್ 2ನೇ ತಾರೀಕು ಅವರ ಫ್ಲೈಟ್ ಕುವೈತ್ನಲ್ಲಿ ನಿಂತಿತ್ತು. ಅದೇ ದಿನ ಇರಾಕ್ ಸೇನೆ ಕುವೈತ್ ಮೇಲೆ ದಾಳಿ ಮಾಡಿತು ಮತ್ತು ಸ್ವಾಮೀಜಿ ಸೇರಿದಂತೆ ಎಲ್ಲ ಪ್ರಯಾಣಿಕರನ್ನ ಒತ್ತೆಯಾಳಾಗಿಟ್ಕೊಂಡ್ರು. ಆಮೇಲೆ ಸ್ವಾಮೀಜಿ ಹೇಳಿದ್ದೇನು ಗೊತ್ತಾ, ಒಂದು ದೊಡ್ಡ ವಿಶ್ವಯುದ್ಧವನ್ನ ತಡೆಲಿಕ್ಕಾಗಿಯೇ ನನ್ನ ಇರುವಿಕೆ ಅಲ್ಲಿ ಅಗತ್ಯವಾಗಿತ್ತು ಅಂತ. ಆದ್ರೆ ಇವರ ಕಥೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಅವರ ಭೌತಿಕ ದೇಹ ಇಲ್ಲವಾದ ಮೇಲೂ ಅವರ ಅಸ್ತಿತ್ವ ಮುಂದುವರೆದಿದೆ. ಅದು ಹೇಗೆ ಅಂತ ನೋಡೋಣ. ಈ ಫೋಟೋ ನೋಡಿ, ಇದನ್ನ ತೆಗೆದಿದ್ದು 1994ರಲ್ಲಿ. ಅವರು ದೈಹಿಕವಾಗಿ ತೀರಿಕೊಂಡ ನಂತರ ಈ ಬೆಳಕಿನ ರೂಪವನ್ನ ಅವರೇ ಬೆಳಕಿನ ದೇಹ ಅಥವಾ ಲೈಟ್ ಬಾಡಿ ಅಂತ ಕರೆದಿದ್ರು. ಈ ರೂಪದಲ್ಲೇ ಅವರು ಇವತ್ತಿಗೂ ಭಕ್ತರಿಗೆ ಆಶೀರ್ವಾದ ನೀಡ್ತಾ ಇದ್ದಾರೆ ಅಂತ ನಂಬಿಕೆ. ಕೊನೆಯದಾಗಿ ಅವರು ನಮಗೆಲ್ಲ ಬಿಟ್ಟು ಹೋಗಿರೋ ಸರಳವಾದ ಆದರೆ ಬಹಳ ಶಕ್ತಿಯುತವಾದ ಸಂದೇಶ ಏನು ಅಂದ್ರೆ, ಧ್ಯಾನವೇ ಜೀವನದ ಉದ್ದೇಶ, ಧ್ಯಾನವೇ ನಮ್ಮ ದಾರಿ. ಇದು ಬರೀ ಒಂದು ಮಾತು ಅಷ್ಟೇ ಅಲ್ಲ, ನಮ್ಮೆಲ್ಲರನ್ನೂ ಚಿಂತನೆಗೆ ಹಚ್ಚುವ, ಇನ್ನಷ್ಟು ತಿಳಿದುಕೊಳ್ಳಲು ಪ್ರೇರೇಪಿಸುವ ಒಂದು ಅದ್ಭುತ ಸತ್ಯ.